ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಸೆಷನ್ನಲ್ಲಿ ಬಿಕಾಮ್ ಫಸ್ಟ್ ಸೆಮಿಸ್ಟರ್ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ 2024 ಇಯರ್ದ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ. ಓಕೆ, ಸೊ ಆಲ್ರೆಡಿ ನಾನು ಕೆಲವೊಂದಷ್ಟು ಕ್ವಶನ್ಸನ್ನು ಕೂಡ ಸಾಲ್ವ್ ಮಾಡಿದ್ದೇನೆ. 2024 ಇಯರ್ದಲ್ಲಿ ಎಷ್ಟು ಕ್ವಶನ್ಸನ್ನು ಕೇಳಿದಾರಲ್ಲ, ಎಂಟೈರ್ 2024 ಇಯರ್ದ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಈಗ ಆಲ್ರೆಡಿ ಪ್ರೀವಿಯಸ್ ಕ್ಲಾಸಲ್ಲಿ ಕೂಡ 23 ಇಯರ್ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಿದ್ದೀನಿ. ನೀವು ಅಲ್ಲೆಲ್ಲ ನೋಡ್ಬೋದು. ಈ ಒಂದು ಯೂಟ್ಯೂಬ್ ಚಾನಲ್ದ ಪ್ಲೇಲಿಸ್ಟ್ ಇದೆ ನೋಡಿರಿ, ಆ ಪ್ಲೇಲಿಸ್ಟ್ ವಿಸಿಟ್ ಮಾಡಿರಿ. ಅಲ್ಲೆಲ್ಲ ಕ್ಲಾಸ್ಗಳು ಕೂಡ ನಿಮ್ಗೆ ಅವೈಲೇಬಲ್ ಇರುತ್ತೆ. ಓಕೆ, ಸೊ ಇಲ್ಲಿ ನೋಡ್ಬೋದು. ಈಗ ಕ್ವಶನ್ ಯಾವ ಥರ ಕೇಳಿದ್ದಾರೆ. ಸೊ ಈ ಕ್ವಶನ್ ಇರೋದ ಸಿಂಗಲ್ ಎಂಟ್ರಿ ಸಿಸ್ಟಮ್ ಇಂಟು ಡಬಲ್ ಎಂಟ್ರಿ ಸಿಸ್ಟಮ್ ಅಂತೇಳಿ ಒಂದು ಯೂನಿಟ್ ಇದೆ ನೋಡಿರಿ. ಆ ಒಂದು ಯೂನಿಟ್ ಮೇಲೆ ಈ ಕ್ವಶನನ್ನು ಕೇಳಿದ್ದಾರೆ. ಸೊ ಇದೆ ಆ್ಯಕ್ಚುಲಿ ಪಾಯ ಮಾಡಿಸಿ ಕೇಳಿದ್ದಾರೆ. ಈ ಕ್ವಶನ ಪಾಯ ಮಾಡಿಸಿ ಕೇಳಿದ್ದಾರೆ. ಏನಿದೆ ನೋಡ್ರಿ, ಅಸರ್ಟೈನ್ ಟೋಟಲ್ ಸೇಲ್ಸ್ ಫ್ರಮ್ ದ ಫಾಲೋವಿಂಗ್ ಅಂತ ಹೇಳ್ತಾರೆ. ಸೊ ನೀವು ಏನು ಕ್ಯಾಲ್ಕುಲೇಟ್ ಮಾಡಿರಿ ಅಂತ ಹೇಳ್ತಾರೆ, ಪಾಯಿಂಟ್ ಔಟ್ ಮಾಡಿರಿ ಅಂತ ಹೇಳ್ತಾರೆ. ಟೋಟಲ್ ಸೇಲ್ಸ್ ಅನ್ನೋದು ಪಾಯಿಂಟ್ ಔಟ್ ಮಾಡಿರಿ ಅಂತ ಹೇಳ್ತಾರೆ. ಓಕೆ, ಸೊ ನೆಕ್ಸ್ಟ್ ನೋಡ್ರಿ, ಟೋಟಲ್ ಡೆಟರ್ಸ್ ಆಸ್ ಆನ್ 1/1/2023 ಅಂತ ಹೇಳ್ತಾರೆ. ಡೆಟರ್ಸ್ ಕೊಟ್ಟುಬಿಟ್ಟಿದ್ದಾರೆ 9000 ಕೊಟ್ಟಿದ್ದಾರೆ. ಅಂದರೆ 1/1/2023 ಏನಿದೆ ಓಪನಿಂಗ್ ಬ್ಯಾಲೆನ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ಟೋಟಲ್ ಡೆಟರ್ಸ್ ಆಸ್ ಆನ್ 31/12/2023. ಸೊ ಇದು ಕ್ಲೋಸಿಂಗ್ ಡೆಟರ್ಸ್ 8500. ನೆಕ್ಸ್ಟ್ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟರ್ಸ್ ನೋಡ್ರಿ ಎಷ್ಟಿದೆ, 40,000 ಇದೆ. ನೆಕ್ಸ್ಟ್ ಡಿಸ್ಕೌಂಟ್ ಅಲೌಡ್ ಎಷ್ಟಿದೆ ನೋಡ್ರಿ, 1000 ಇದೆ. ನೆಕ್ಸ್ಟ್ ಒನ್ ಸೇಲ್ಸ್ ರಿಟರ್ನ್ ನೀವು ನೋಡ್ಬೋದು ಎಷ್ಟಿದೆ, 2000 ಇದೆ. ನೆಕ್ಸ್ಟ್ ಕ್ಯಾಶ್ ಸೇಲ್ಸ್ ನೀವು ನೋಡ್ಬೋದು 10,000 ಇದೆ. ನೆಕ್ಸ್ಟ್ ಬ್ಯಾಡ್ ಡೆಟ್ಸ್ ನೀವು ನೋಡ್ಬೋದು 500 ಇದೆ. ಸೊ ಇದು ಸಿಂಪಲ್ ಕ್ವಶನ್ ಇದೆ ರೀ. ಜಸ್ಟ್ ಏನಿಲ್ಲ, ನಿಮಗೆ ಡೆಟರ್ಸ್ ಅಕೌಂಟ್ ಫಾರ್ಮ್ಯಾಟ್ ಗೊತ್ತೈತೆ ಅಂದರೆ ಈಸಿಲಿ ನೀವು ಸಾಲ್ವ್ ಮಾಡ್ಬೋದು. ಓಕೆ, ಸೊ ಈ ಥರ ಕ್ವಶನ್ಸನ್ನು ಆಲ್ರೆಡಿ ಪ್ರೀವಿಯಸ್ ಇಯರ್ದಲ್ಲಿ 2023 ಇಯರ್ದಲ್ಲಿ ಕೇಳಿದ್ದಾರೆ. ಅಲ್ಲಿ ನೀವು ನೋಡ್ಬೋದು. ಓಕೆ, ಸೊ ಅದನ್ನು ಕೂಡ ಕ್ವಶನನ್ನು ಸಾಲ್ವ್ ಮಾಡಿದ್ದೇನೆ. ಸೊ ಇವಾಗ ಏನು ಮಾಡಬೇಕಂದ್ರೆ ನೀವು ಸೊಲ್ಯೂಷನ್ ಅಂತ ಹಾಕ್ರಿ ಅಥವಾ ಆನ್ಸರ್ ಅಂತೇಳಿ ಮೆನ್ಷನ್ ಮಾಡಿ ಏನು ಮಾಡಬೇಕಂದ್ರೆ ಟೋಟಲ್ ಡೆಟರ್ಸ್ ಅಕೌಂಟ್ ಅಂತೇಳಿ ಮೆನ್ಷನ್ ಮಾಡಬೇಕು. ಸೊ ಪರ್ಟಿಕ್ಯುಲರ್ಸ ರುಪೀಸ್ ಅಂತೇಳಿ ಮೆನ್ಷನ್ ಮಾಡಿರಿ. ಓಕೆ, ಸೊ ಈ ಒಂದು ಕ್ಲಾಸ್ ಇಷ್ಟ ಆಗಿತ್ತು ಅಂದರೆ ಏನು ಮಾಡಿರಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಪ್ಲಸ್ ದ ಬೆಲ್ ಐಕಾನ್. ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿರಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಓಕೆ, ಸೊ ಇವಾಗ ಏನು ಹೇಳಿದ್ದಾರೆ ಇಲ್ಲಿ, ಟೋಟಲ್ ಸೇಲ್ಸ್ ಅಂತ ಹೇಳಿದಾರಲ್ರಿ. ಸೊ ಆ್ಯಕ್ಚುಲಿ ಇಲ್ಲಿ ನೋಡ್ರಿ, ಟೋಟಲ್ ಸೇಲ್ಸ್. ಓಕೆ, ಟೋಟಲ್ ಸೇಲ್ಸ್ ಆಗ್ಬೇಕಾದ್ರೆ ನಮಗೇನು ಬೇಕು ರೀ, ಒಂದು ಕ್ಯಾಶ್ ಸೇಲ್ಸ್ ಬೇಕು ರೀ, ಕ್ಯಾಶ್ ಸೇಲ್ಸ್. ನೆಕ್ಸ್ಟ್ ಕ್ರೆಡಿಟ್ ಸೇಲ್ಸ್ ಕೂಡ ಬೇಕು. ಓಕೆ, ಕ್ರೆಡಿಟ್ ಸೇಲ್ಸ್. ಸೊ ಎರಡೂ ಇದ್ದು ಅಂದ್ರೆ ಅವಾಗ ಏನು ಬರುತ್ತೆ, ಟೋಟಲ್ ಸೇಲ್ಸ್ ಬರುತ್ತೆ. ಓಕೆ, ಪ್ರಾಬ್ಲಮ್ದಲ್ಲಿ ಕ್ಯಾಶ್ ಸೇಲ್ಸ್ ಕೊಟ್ಟು ಬಿಟ್ಟಿದ್ದಾರೆ. ಓಕೆ, ಏನು ಮಿಸ್ಸಿಂಗ್ ಇದೆ ರೀ, ಕ್ರೆಡಿಟ್ ಸೇಲ್ಸ್ ಮಿಸ್ಸಿಂಗ್ ಇದೆ. ಸೊ ಹಾಗಾಗಿ ನೀವು ಡೆಟರ್ಸ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕು. ಓಕೆ, ಸೊ ಇವಾಗ ನೋಡ್ರಿ, ಡೆಟರ್ಸ್ ಅಕೌಂಟದಲ್ಲಿ ಏನೆಲ್ಲ ಪ್ರೊಸೀಜರ್ಸ್ ಫಾಲೋ ಅಪ್ ಮಾಡಬೇಕಂದ್ರೆ ಜಸ್ಟ್ ಏನಿಲ್ಲ ರೀ, ಇಲ್ಲಿ ಏನು ಮಾಡಬೇಕಂದ್ರೆ ಓಪನಿಂಗ್ ಬ್ಯಾಲೆನ್ಸ್ ತೊಗೋಬೇಕು. ಓಕೆ, ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತೇಳಿ ಡೆಟರ್ಸ್ ಅಕೌಂಟ್ದ ಓಪನಿಂಗ್ ಬ್ಯಾಲೆನ್ಸ್ ತೊಗೊರಿ. ಓಪನಿಂಗ್ ಎಷ್ಟಿದೆ ನೋಡಿರಿ, 1/1/2023 ಡೆಟರ್ಸ್ ಓಪನಿಂಗ್ ಎಷ್ಟಿದೆ, 9000 ಇದೆಯಲ್ಲ, ಸೇಮ್ ಆ್ಯಸ್ ಇಟ್ ಈಸ್ ಇಲ್ಲಿ 9000 ತೊಗೊಂಬರಿ. ನೆಕ್ಸ್ಟ್ ಇಲ್ಲಿ ಟು ಕ್ರೆಡಿಟ್ ಸೇಲ್ಸ್, ಇದನ್ನು ಪಾಯಿಂಟ್ ಔಟ್ ಮಾಡಬೇಕು. ನೀವು ಪ್ರಾಬ್ಲಮ್ದಲ್ಲಿ ಕೊಟ್ಟಿಲ್ಲ ಕ್ರೆಡಿಟ್ ಸೇಲ್ಸ್, ಇಲ್ಲಿ ಅಬ್ಸರ್ವ್ ಮಾಡಿರಿ, ಇಲ್ಲಿ ಎಲ್ಲಿಯೂ ಕೊಟ್ಟಿಲ್ಲ, ಇದನ್ನು ಪಾಯಿಂಟ್ ಔಟ್ ಮಾಡಬೇಕು ನೀವು. ನೆಕ್ಸ್ಟ್ ನೋಡಿರಿ, ಟೋಟಲ್ ಡೆಟರ್ಸ್ ಆಸ್ ಆನ್ 31/12/2023 ಅಂತ ಹೇಳ್ತಾರೆ. ಎಷ್ಟು ಕೊಟ್ಟಿದ್ದಾರೆ, ಇದು ಕ್ಲೋಸಿಂಗ್ ಡೆಟರ್ಸ್ 8500. ಸೊ ಇದನ್ನ ಯಾವಾಗಲೂ ನೀವು ಲಾಸ್ಟಿಗೆ ಮೆನ್ಷನ್ ಮಾಡಬೇಕು. ಬಾಯ್ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತೇಳಿ 8500 ಲಾಸ್ಟಿಗೆ ಮೆನ್ಷನ್ ಮಾಡಬೇಕು, ನೆನಪಿಟ್ಕೋರಿ. ಓಕೆ, ನೆಕ್ಸ್ಟ್ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟರ್ಸ್. ಸೊ ಇದನ್ನ ಈ ಅಮೌಂಟ್ ಎಷ್ಟಿದೆ, 40,000 ಇದೆ. ಸೊ ಇದನ್ನೆಲ್ಲಿ ತೆಗೆದುಕೊಳ್ಬೇಕಂದ್ರೆ ಬೈ ಕ್ಯಾಶ್ ಅಕೌಂಟ್ ಅಂತೇಳಿ 40,000 ತೆಗೆದುಕೊಳ್ರಿ. ಆರ ಬ್ರೆಕೆಟ್ದಾಗ ನೀವು ಬರಿಬೋದು, ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟರ್ಸ್ ಅಂತೇಳಿ ಬರಿಬೋದು. ಓಕೆ, ನೆಕ್ಸ್ಟ್ ಒಂದು ನೋಡ್ರಿ, ಡಿಸ್ಕೌಂಟ್ ಅಲೌಡ್ ಅಂತಿದೆ. ಓಕೆ, ಡಿಸ್ಕೌಂಟ್ ಅಲೌಡ್ ಎಷ್ಟಿದೆ ರೀ, 1000 ರೂಪೀಸ್ ಇದೆ. ಸೊ ಇದನ್ನು ಕೂಡ ಬೈ ಡಿಸ್ಕೌಂಟ್ ಅಲೌಡ್ ಅಂತೇಳಿ ತೆಗೆದುಕೊಳ್ರಿ. ನೀವು 1000 ರೂಪೀಸ್ ಅಂತೇಳಿ ಮೆನ್ಷನ್ ಮಾಡಬೇಕು. ಓಕೆ, ನೀವು ಪ್ರಾಬ್ಲಮ್ದಾಗ 1 by 1 ಲೈನ್ ನೋಡ್ಕೋತವ್ರಿ. ಸೇಲ್ಸ್ ರಿಟರ್ನ್ ಎಷ್ಟಿದೆ ರೀ, 2000 ಇದೆ. ಸೊ ಸೇಲ್ಸ್ ರಿಟರ್ನ್ 2000 ಮೆನ್ಷನ್ ಮಾಡಿರಿ. ಬೈ ಸೇಲ್ಸ್ ರಿಟರ್ನ್ 2000. ಇವೇನು ತೆಗೆದುಕೊಂಡಿರಲ್ಲ ಪಾಯಿಂಟ್ಸ್, ಇವು ಅಗೇನ ರಿಪೀಟ್ ಆಗತ್ತಿರ್ತವೆ. ಓಕೆ, ಕ್ಯಾಶ್ ಸೇಲ್ಸ್ ಇದೆ, ಇದನ್ನು ಯಾವುದೇ ಕಾರಣಕ್ಕೂ ಡೆಟರ್ಸ್ ಅಕೌಂಟ್ದಾಗ ತೆಗೆದುಕೊಳ್ಳಬಾರ್ದು. ಇದೊಂದು ಪಾಯಿಂಟ್ ನೆನಪಿಟ್ಕೋರಿ. ಕ್ಯಾಶ್ ಸೇಲ್ಸ್ ಇತ್ತಂದ್ರೆ ನಾವು ತೆಗೆದುಕೊಳ್ಳೋದಿಲ್ಲ. ಓಕೆ, ಇನ್ನು ಬ್ಯಾಡ್ ಡೆಟ್ಸ್ ಇದೆ ರೀ, ಎಷ್ಟಿದೆ ರೀ ಬ್ಯಾಡ್ ಡೆಟ್ಸ 500 ಇದೆ. ಸಿಂಪಲ್ ರೀ, ಬೈ ಬ್ಯಾಡ್ ಡೆಟ್ಸ್ ಅಂತೇಳಿ ಮೆನ್ಷನ್ ಮಾಡಿರಿ.
500 ತೆಗೆದುಕೊಳ್ಬೇಕು. ಓಕೆ, ಸೊ ಮತ್ತೆ ಯಾವೆಲ್ಲ ಪಾಯಿಂಟ್ಸ್ ಉಳ್ದಾವ ನೋಡ್ರಿ, ಯಾವುದೂ ಪಾಯಿಂಟ್ಸ ಉಳ್ದಿಲ್ಲ. ಓಕೆ, ಸೊ ಇವಾಗ ಏನು ಮಾಡಿರಿ, ಟೋಟಲ್ ಮಾಡಿರಿ 40,000, 500, 2,000, 1,000, 8,500. ಸೊ ಟೋಟಲ್ ಆಗಿ 52,000 ಆಯಿತು. ಸೊ ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಇದೆಯಲ್ಲ 9,000 ಮೈನಸ್ ಮಾಡಿರಿ. ಟು ಕ್ರೆಡಿಟ್ ಸೇಲ್ಸ ಎಷ್ಟು ಬರುತ್ತೆ, 43,000 ಬರುತ್ತೆ. ಸೊ ಇದು 52,000 ಫೈನಲ್ ಬ್ಯಾಲೆನ್ಸ್. 52,000 ಟೋಟ್ಲಿಂಗ್ ಬ್ಯಾಲೆನ್ಸ. ಸೊ ಇದರಲ್ಲಿ ಓಪನಿಂಗ್ ಬ್ಯಾಲೆನ್ಸನ್ನು ಮೈನಸ್ ಮಾಡಿರಿ 9,000 ಎಷ್ಟು ಬರುತ್ತೆ, ಕ್ರೆಡಿಟ್ ಸೇಲ್ಸ 43,000. ಇದು ಏನು ರೀ ಬ್ಯಾಲೆನ್ಸಿಂಗ್ ಫಿಗರ್. ಓಕೆ, ಸೊ ಇನ್ನೊಂದು ನೀವು ನೆನಪಿಟ್ಕೋರಿ ಈ ಪಾಯಿಂಟ್ಸನ್ನು. ಸೊ ಡೆಟಾರ್ಸ್ ಅಕೌಂಟ್ ಎದಕ್ಕೆ ಪ್ರಿಪೇರ್ ಮಾಡ್ತೀವಿ ಅಂದ್ರೆ ನಾವು ನಮ್ಗೆ ಓಪನಿಂಗ್ ಬ್ಯಾಲೆನ್ಸ್ ಬೇಕಾಗಿರ್ತೈತೆ ರೀ. ಇಲ್ಪ ಅಂತಂದ್ರೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಗಿರ್ಬೋದು, ನೆಕ್ಸ್ಟ್ ಕ್ರೆಡಿಟ್ ಸೇಲ್ಸ್ ಆಗಿರ್ಬೋದು, ನೆಕ್ಸ್ಟ್ ಬಾಯ್ ಕ್ಯಾಶ್ ಐತಿಲ್ಲ. ಸೊ ಈ ಅಮೌಂಟ್ ಕೊಡಲಿಲ್ಲ ಅಂದ್ರೆ ಪ್ರಿಪೇರ್ ಮಾಡಬೇಕು. ಓಕೆ, ಸೊ ಯಾವುದಾರೇ ಮಿಸ್ಸಿಂಗ್ ಪಾಯಿಂಟ್ ಇರುತ್ತೆ, ಸೊ ಅದಕ್ಕಾಗಿ ಡೆಟಾರ್ಸ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕು ನೀವು. ಓಕೆ, ಸೊ ಆಲ್ರೆಡಿ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಕೂಡ 10 ಮಾರ್ಕ್ಸ್ ಕ್ವಶನನ್ನು ಸಾಲ್ವ್ ಮಾಡಿದ್ದೀನಿ. ನೀವು ಅಲ್ಲಿ ನೋಡ್ಬೋದು 2023 ಇಯರ್ದ ಪ್ಲೇಲಿಸ್ಟ್ ವಿಸಿಟ್ ಆಗಿರಿ. ಈ ಒಂದು ಯೂಟ್ಯೂಬ್ ಚಾನಲ್ದ ಪ್ಲೇಲಿಸ್ಟ್ ಇದೆ, ಫೈನಾನ್ಷಿಯಲ್ ಅಕೌಂಟ 2023 ಅಂತೇಳಿ. ಸೊ ಅಲ್ಲಿಯೂ ಕೂಡ 23 ಇದೆ ಎಂಟೈರ್ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಿದ್ದೇನೆ. ಮತ್ತು 2024 ಇಯರ್ ಕೂಡ ಸಾಲ್ವ್ ಮಾಡಿದ್ದೇನೆ, ನೀವು ನೋಡ್ಬೋದು ಪ್ಲೇಲಿಸ್ಟ್ ಮಾಡಿದ್ದೇನೆ. ಸೊ ಇವಾಗ ಏನು ಮಾಡಿರಿ, ಇನ್ನು ಟೋಟಲ್ ಸೇಲ್ಸ ಈಕ್ವಲ್ ಟು ಕ್ಯಾಶ್ ಸೇಲ್ಸ್ ಪ್ಲಸ್ ಕ್ರೆಡಿಟ್ ಸೇಲ್ಸ್ ಮಾಡಬೇಕು. ಓಕೆ, ಕ್ಯಾಶ್ ಸೇಲ್ಸ್ ಆಲ್ರೆಡಿ ಪ್ರಾಬ್ಲಮ್ದಾಗ ಕೊಟ್ಟಾರೆ, 10,000 ಕೊಟ್ಟಿದ್ದಾರೆ, 10,000 ತೆಗೆದುಕೊಳ್ಬೇಕು. ನೆಕ್ಸ್ಟ್ ಕ್ರೆಡಿಟ್ ಸೇಲ್ಸ್ ಎಷ್ಟು ಬಂದಿದೆ, 43,000 ಬಂದಿದೆ ನೋಡ್ರಿ ಬ್ಯಾಲೆನ್ಸಿಂಗ್ ಫಿಗರ್ ಡೆಟಾರ್ಸ್ ಅಕೌಂಟ್ದ. ಸೊ ಇದನ್ನು ಮೆನ್ಷನ್ ಮಾಡಿರಿ 43,000. ಸೊ ಟೋಟಲ್ ಎಷ್ಟಾಗುತ್ತೆ, 53,000 ಇದೆ ಏನ್ರಿ ಟೋಟಲ್ ಸೇಲ್ಸ್ ಅಂತ ಹೇಳ್ಬೋದು. ಟೋಟಲ್ ಸೇಲ್ಸ್ ಎಷ್ಟಾಯಿತು, ಟೋಟಲ್ ಸೇಲ್ಸ 53,000. ಓಕೆ, ಸೊ ಒಂದೊಂದು ಟೈಮ್ದಲ್ಲಿ ಹೆಂಗೆ ಮಾಡಿರ್ತಾನೆ ಪ್ರಾಬ್ಲಮ್ದಲ್ಲಿ 53,000 ಕೊಟ್ಟಿರ್ತಾನೆ ಟೋಟಲ್ ಸೇಲ್ಸ್ ಅಂತೇಳಿ, ನೆಕ್ಸ್ಟ್ ಕ್ಯಾಶ್ ಸೇಲ್ಸು ಕೊಟ್ಟಿರ್ತಾನೆ. ಅವಾಗ ಏನು ಮಾಡ್ಬೇಕು ನೀವು, ಕ್ರೆಡಿಟ್ ಸೇಲ್ಸ 53,000ದಾಗ 10,000 ಮೈನಸ್ ಮಾಡಿ 43,000 ಅಂತೇಳಿ ಮೆನ್ಷನ್ ಮಾಡಬೇಕು. ಅವಾಗ ಬೇರೆ ಪಾಯಿಂಟ್ಸ ಪಾಯಿಂಟ್ ಔಟ್ ಮಾಡ್ರಿ ಅಂತ ಹೇಳ್ತಾನೆ. ಸಪೋಸ್ ಅವನೊಂದು ಟೈಮ್ದಾಗ ಕ್ಲೋಸಿಂಗ್ ಬ್ಯಾಲೆನ್ಸ್ ಪಾಯಿಂಟ್ ಔಟ್ ಮಾಡ್ರಿ ಅಂತ ಹೇಳ್ತಾನೆ. ಸೊ ಈ ಥರ ಫಸ್ಟ್ ಯೂನಿಟ್ ಮೇಲೆ ಈ ಥರ ಪ್ರೊಸೀಜರ್ಸ್ ಇದೆ ನೋಡಿರಿ. ಸಿಂಗಲ್ ಎಂಟ್ರಿ ಸಿಸ್ಟಮ್ ಟು ಡಬಲ್ ಎಂಟ್ರಿ ಸಿಸ್ಟಮ್ ಅಂತೇಳಿ ನೀವು ಎಲ್ಲ ಕ್ಲಾಸ್ಗಳನ್ನ ಕೇಳ್ರಿ, ನಿಮ್ಗೆ ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಓಕೆ, ಒನ್ಸ್ ಅಗೇನ್ ಥ್ಯಾಂಕ್ ಯು ಆಲ್.